ನೀವು ಒಳ್ಳೆಯವರಾಗಿದ್ದರೂ ಕೂಡ ನಿಮಗೆ ಜನ ವ್ಯಾಲ್ಯೂ ಕೊಡ್ತಿಲ್ವಾ? ನೀವು ಎಲ್ಲದಕ್ಕೂ ಕೂಡ ಅಡ್ಜಸ್ಟ್ ಆಗ್ತಾ ಇದ್ದೀರಾ, ಆದರೂ ರೆಸ್ಪೆಕ್ಟ್ ಸಿಗ್ತಿಲ್ವಾ? ಒಂದು ಮಾತು ನೆನಪಿರಲಿ, ಸೆಲ್ಫ್ ರೆಸ್ಪೆಕ್ಟ್ ಇಲ್ಲದೆ ಲವ್, ಸಕ್ಸಸ್ ಆಗಲಿ, ಪೀಸ್ ಆಗಲಿ ಯಾವುದೂ ಕೂಡ ಇರಲ್ಲ. ಸೊ ಈ ವಿಡಿಯೋ ನಿಮಗೆ ನಿಮ್ಮ ಲೈಫ್ನ ಒಂದು ಟರ್ನಿಂಗ್ ಪಾಯಿಂಟ್ ಆಗ್ಬೋದು. ಸೊ ಗೈಸ್, ವಿಡಿಯೋನ ಕೊನೆ ತನಕ ನೋಡಿ. ಸೊ ಫಸ್ಟ್ ಪಾಯಿಂಟ್, ಸೆಲ್ಫ್ ರೆಸ್ಪೆಕ್ಟ್ ಅಂದರೆ ಏನಂತ ತಿಳ್ಕೊಳ್ಳಿ. ಸೆಲ್ಫ್ ರೆಸ್ಪೆಕ್ಟ್ ಅಂದರೆ ಈಗೋ ಅಲ್ಲ, ಹಾಗೆ ಬೇರೆಯವರನ್ನು ಕೆಳಗೆ ತಳ್ಳೋದು ಅಲ್ಲ. ನಿಮ್ಮ ವ್ಯಾಲ್ಯೂ ನಿಮಗೆ ಗೊತ್ತಿರುವಂಥದ್ದು, ನಿಮ್ಮ ಬೌಂಡ್ರೀಸ್ಗಳನ್ನು ಕ್ಲಿಯರ್ ಆಗಿರುವಂಥದ್ದು, ಮತ್ತು ನಿಮ್ಮ ಆತ್ಮಕ್ಕೆ ನೋವಾಗುವಂಥ ಯಾವುದೇ ವಿಷಯ ಆಗಿರಲಿ, ಅದು ಯಾರಿಗೂ ಕೂಡ ನೋ ಅಂತ ಹೇಳಲಿಕ್ಕೆ ನಿಮಗೆ ಧೈರ್ಯ ಇರುವಂಥದ್ದು. ನೀವು ನಿಮ್ಮನ್ನು ಹೇಗೆ ನೋಡ್ತೀರೋ ಜನರು ಕೂಡ ಹಾಗೆ ನೋಡ್ತಾರೆ ನಿಮ್ಮನ್ನು. ಓಕೆ, ಸೆಕೆಂಡ್ ಪಾಯಿಂಟ್, ಎಲ್ಲರಿಗೂ ಖುಷಿಪಡಿಸುವಂಥ ಹ್ಯಾಬಿಟನ್ನು ನಿಲ್ಲಿಸಿ. ಎಲ್ಲರಿಗೂ ಎಲ್ಲದಕ್ಕೂ ಕೂಡ ನೀವು ಎಸ್ ಅಂತ ಹೇಳ್ತಾ ಹೋದರೆ ಕೊನೆಗೆ ನಿಮ್ಮನ್ನೇ ನೀವೇ ಕಳ್ಕೊಳ್ತೀರಾ. ನಿಮ್ಮ ಸಮಯ, ನಿಮ್ಮ ಎನರ್ಜಿ, ನಿಮ್ಮ ಎಮೋಷ್ನಲ್ ಎಲ್ಲವೂ ಕೂಡ ಜನರಿಗೆ ನೀವು ಫ್ರೀಯಾಗಿ ಕೊಟ್ಟರೆ ನಿಮ್ಮ ವ್ಯಾಲ್ಯೂ 0 ಆಗಿರುತ್ತೆ ಅವರ ದೃಷ್ಟಿಯಲ್ಲಿ. ನೆನಪಿರಲಿ, ನಿಮಗೆ ರೆಸ್ಪೆಕ್ಟ್ ಬೇಕಾದರೆ ನಾವು ಸೆಲೆಕ್ಟಿವ್ ಆಗಿರಬೇಕಾಗತ್ತೆ. ಥರ್ಡ್ ಪಾಯಿಂಟ್, ಬೌಂಡ್ರೀಸ್ಗಳನ್ನು ಸೆಟ್ ಮಾಡೋದನ್ನು ಕಲಿಯಿರಿ. ನಿಮ್ಮ ಮೇಲೆ ಕೂಗಾಡೋರನ್ನು, ಇನ್ಸಲ್ಟ್ ಮಾಡೋರನ್ನು, ಇಗ್ನೋರ್ ಮಾಡೋರನ್ನು, ಇಂಥವರನ್ನು ನೀವು ಸೈಲೆನ್ಸ್ ಮಾಡೋದು ಮೆಚುರಿಟಿ ಅಲ್ಲ. ಸೊ ಅದು ಸೆಲ್ಫ್ ಡಿಸ್ರೆಸ್ಪೆಕ್ಟ್ ಆಗಿರುತ್ತೆ. ಅಂಥವ್ರಿಗೆ ಕಾಮಾಗಿ ಹೇಳಿ, ಈ ರೀತಿ ಮಾಡೋದು ನನಗೆ ಸರಿ ಹೊಂದಲ್ಲ, ನನಗೆ ಒಪ್ಪಿಗೆ ಆಗೋದೂ ಇಲ್ಲ ಅಂತ ಹೇಳಿ. ಸೊ ನೆನಪಿಡಿ, ಬೌಂಡ್ರೀಸ್ಗಳನ್ನು ಯಾರು ಇಟ್ಕೊಳ್ಳೋದಿಲ್ವೋ ಅವರಿಗೆ ರೆಸ್ಪೆಕ್ಟ್ ಸಿಗೋದಿಲ್ಲ. ಫೋರ್ತ್ ಪಾಯಿಂಟ್, ಸೆಲ್ಫ್ ಟಾಕನ್ನು ಬದಲಾಯಿಸಿ. ಅಂದರೆ ಯಾವಾಗಲೂ ಕೂಡ ನೀವು ನಿಮ್ಮನ್ನೇ ಹೇಳ್ಕೊಳ್ತಾ ಇರ್ತೀರಾ, ನಾನು ಅನ್ಲಕ್ಕಿ, ನನ್ನ ಕಡೆ ಆಗಲ್ಲ ಅಂತ ಹೇಳಿ. ಸೊ ಇಂಥ ಮಾತುಗಳೆಲ್ಲ ನಿಮ್ಮ ಕಾನ್ಫಿಡೆನ್ಸನ್ನು ಕೊಲ್ಲುತ್ತೆ. ನಿಮ್ಮ ಮಾತುಗಳನ್ನು ಸ್ವಲ್ಪ ಬದಲಿಸಿ. ಈ ರೀತಿಯಾಗಿ ಹೇಳಿ, ನಾನು ಇಂಪ್ರೂವ್ ಆಗ್ತೀನಿ, ನನಗೆ ಟೈಮ್ ಬೇಕು, ಸೊ ನಾನು ಕಲ್ತ್ಕೊಳ್ತೀನಿ, ಯಾವ್ದು ನನಗೆ ಬರಲ್ಲ ನಾನು ಕಲ್ತ್ಕೊಂಡು ಮುಂದೋಗ್ತೀನಿ. ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ನಮ್ಮ ಮೈಂಡಲ್ಲೇ ಹುಟ್ಟುತ್ತೆ. ಇನ್ನು ಫಿಫ್ತ್ ಪಾಯಿಂಟ್, ಚೀಪ್ ವ್ಯಾಲಿಡೇಷನ್ ಎಲ್ಲ ಬೇಡ. ಓಕೆ, ಈ ಲೈಕ್ಸ್ ಆಗಲಿ, ಯಾರಾದರೂ ನಮಗೆ ಅಟೆನ್ಷನ್ ಕೊಡಲಿ ಅಂತ ಹೇಳ್ತಾ ಇರೋದಾಗಲಿ, ಸೊ ಇವೆಲ್ಲ ನಮಗೆ ಕೊನೆ ತನಕ ಅಂದರೆ ಟೆಂಪ್ರರಿ ಇದಷ್ಟೇ, ಕೊನೆ ತನಕ ಅಂತೂ ಇರಲ್ಲ ಇವು ನಮ್ಮ ಜೊತೆಗೆ. ಸೊ ನಿಮಗೆ ಯಾರಾದರೂ ಇಗ್ನೋರ್ ಮಾಡ್ತಿದ್ರೆ, ನಿಮಗೆ ವ್ಯಾಲ್ಯೂ ಕೊಡ್ತಿಲ್ಲ ಅಂದರೆ ನಿಮ್ಮ ರೆಸ್ಪೆಕ್ಟ್ ಅಂತೂ ಏನು ಕಡಿಮೆ ಆಗಲ್ಲ, ಇದಂತೂ ಪಕ್ಕ. ಒಂದು ತಿಳ್ಕೊಳ್ಳಿ, ಸೆಲ್ಫ್ ರೆಸ್ಪೆಕ್ಟ್ ಇರೋನು ಅಟೆನ್ಷನ್ಗೋಸ್ಕರ ಎಲ್ಲೂ ಕಾಯಲ್ಲ, ಯಾರ ಹತ್ರನೂ ಬೇಡಲ್ಲ. ಸೊ ಅವನು ತನ್ನ ಲೈಫನ್ನು ಬಿಲ್ಡ್ ಮಾಡ್ಕೊಳ್ತಾನೆ. ಸಿಕ್ಸ್ತ್ ಪಾಯಿಂಟ್, ನಿಮಗೆ ಡಿಸಿಪ್ಲಿನ್ ಇದ್ದರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಬೆಳೆಯುತ್ತೆ. ಸೊ ನೀವು ಬೆಳಿಗ್ಗೆ ಲೇಟಾಗಿ ಹೇಳೋದು, ಪ್ರಾಮಿಸಸ್ಗಳನ್ನು ಬ್ರೇಕ್ ಮಾಡ್ತಾ ಇರೋದು, ಕೆಲವು ಕೆಲಸಗಳಲ್ಲಿ ಎಕ್ಸ್ಕ್ಯೂಸಸ್ ಕೊಡ್ತಿದ್ರೆ, ಸೊ ಇದು ಕ್ಲಿಯರ್ ಆಗಿ ಕಾಣಿಸುತ್ತೆ ನಿಮಗೆ ನೀವೇ ರೆಸ್ಪೆಕ್ಟ್ ಮಾಡ್ಕೊಳ್ತಿಲ್ಲ, ನಿಮಗೆ ನೀವೇ ವ್ಯಾಲ್ಯೂ ಕೊಟ್ಕೊಳ್ತಾ ಇಲ್ಲ ಅಂತ ಹೇಳಿ ಡೈರೆಕ್ಟಾಗಿ ಕಾಣಿಸುತ್ತೆ ಇದು. ಬೆಳಿಗ್ಗೆ ಬೇಗ ಎದ್ದೇಳೋದು, ಚಿಕ್ಕ ಚಿಕ್ಕ ಡಿಸಿಪ್ಲಿನನ್ನು ದಿನಾಲೂ ಪಾಲಿಸುವಂಥದ್ದು, ಮತ್ತು ಯಾರಿಗಾದರೂ ಮಾತು ಕೊಟ್ಟಿದ್ದರೆ ಅದು ತಕ್ಕಂಥ ಕೆಲಸಗಳನ್ನು ಮಾಡುವಂಥದ್ದು, ಅದು ಕಂಪ್ಲೀಟ್ ಮಾಡಿಕೊಡುವಂಥದ್ದು. ಸೊ ಇವೇ ನಿಮ್ಮ ಡಿಸಿಪ್ಲಿನ್ನ ಒಂದು ಅಂದರೆ ಸೆಲ್ಫ್ ರೆಸ್ಪೆಕ್ಟ್ನ ಒಂದು ಫೌಂಡೇಶನ್ ಆಗಿರುತ್ತೆ ಗೈಸ್. ಸೆವೆಂತ್ ಪಾಯಿಂಟ್, ರಾಂಗ್ ಪೀಪಲ್ಗೆ ಎಕ್ಸಸ್ಸನ್ನು ಕೊಡಬೇಡಿ. ಅಂದರೆ ನಿಮ್ಮ ಜೀವನದಲ್ಲಿ ಎಲ್ಲರಿಗೂ ಕೂಡ ಎಂಟ್ರಿ ಕೊಡ್ಲಿಕ್ಕೆ ಹೋಗಬೇಡಿ. ಅಂದರೆ ನಿಮ್ಮ ಎನರ್ಜಿ ಕಡಿಮೆ ಮಾಡೋರನ್ನ, ನಿಮ್ಮ ಗ್ರೌತ್ ನೋಡಿ ಉರ್ಕೊಳ್ಳೋರನ್ನ, ಮತ್ತು ನಿಮಗೆ ನೋವಾದಾಗ ಜೋಕ್ ಮಾಡೋರನ್ನ, ಇವರಿಂದ ದೂರ ಇರೋದು ಉತ್ತಮ. ಮತ್ತು ಇದು ಈಗೋ ಅಲ್ಲ, ಇದು ಸೆಲ್ಫ್ ಪ್ರೊಟೆಕ್ಷನ್ ಆಗಿರುತ್ತೆ ಗೈಸ್. ಲಾಸ್ಟ್ ಪಾಯಿಂಟ್, ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಸೊ ಒಬ್ಬರೇ ಇರೋದಕ್ಕೆ ಭಯ ಪಡಬೇಡಿ. ಸೆಲ್ಫ್ ರೆಸ್ಪೆಕ್ಟ್ ಬಿಲ್ಡ್ ಮಾಡೋ ಪೇಸ್ ಅಂದ್ರೇ ಅದು ಲೋನ್ಲಿನೆಸ್ ಆಗಿರುತ್ತೆ ಗೈಸ್. ಎಲ್ಲರ ಜೊತೆ ಮಿಕ್ಸ್ ಆಗೋದಲ್ಲ, ಎಲ್ಲ ಜೋಕ್ಸ್ಗಳಿಗೆ ನಗಲ್ಲ. ಸೊ ಯಾರ್ಯಾರು ಕರೀತಾರೆ ಎಲ್ಲ ಪಾರ್ಟಿಗಳಿಗೂ ಕೂಡ ಅಟೆಂಡ್ ಮಾಡಲ್ಲ. ಸೊ ಆದರೂ ಕೂಡ ನೀವು ಸ್ಟ್ರಾಂಗ್ ಆಗಿರ್ತೀರ. ಸೊ ಇದು ಸೆಲ್ಫ್ ರೆಸ್ಪೆಕ್ಟ್ ಆಗಿರುತ್ತೆ ಗೈಸ್. ಅಂದರೆ ಇದು ಬಿಲ್ಡ್ ಆಗ್ತಾ ಹೀಗೆ ಬಿಲ್ಡ್ ಆಗೋದು ಸೆಲ್ಫ್ ರೆಸ್ಪೆಕ್ಟ್ ಯಾವಾಗಲೂ. ಕೊನೆಯದಾಗಿ, ನಿಮ್ಮ ಜೀವನದಲ್ಲಿ ನೀವೇ ನಿಮ್ಮನ್ನು ರೆಸ್ಪೆಕ್ಟ್ ಮಾಡ್ಕೊಳ್ದೇ ಇದ್ರೆ ಜಗತ್ತು ಕೂಡ ನಿಮಗೆ ರೆಸ್ಪೆಕ್ಟ್ ಮಾಡಲ್ಲ ಗೈಸ್. ಇವತ್ತಿಂದನೇ ಒಂದು ಡಿಸಿಷನ್ ತಗೊಳ್ಳಿ. ಸೊ ಏನೇ ಆದರೂ, ಏನೇ ಕಷ್ಟ ಬಂದರೂ, ಏನೇ ಆದರೂ ಕೂಡ ನನ್ನ ವ್ಯಾಲ್ಯೂನ, ನನ್ನ ಸೆಲ್ಫ್ ರೆಸ್ಪೆಕ್ಟನ್ನು ನಾನು ಎಲ್ಲೂ ಕೂಡ ಕಳೆದುಕೊಳ್ಳಲ್ಲ, ನಾನು ಅದನ್ನು ಬಿಲ್ಡ್ ಮಾಡ್ಕೊಳ್ತೇನೆ ಅಂತ ಹೇಳ್ಕೊಂಡು. ಸೊ ಗೈಸ್, ಇಲ್ಲಿ ಕೇಳಿ, ಸೆಲ್ಫ್ ರೆಸ್ಪೆಕ್ಟ್ ಬಿಲ್ಡ್ ಆಗೋಕೆ ಒಂದು ಸ್ಲೋ ಪ್ರೊಸೆಸ್ ಆಗಿರುತ್ತೆ. ಸೊ ಒಂದು ಸಲ ಇದು ಬಿಲ್ಡ್ ಆಯಿತು ಅಂದರೆ ನಿಮ್ಮನ್ನು ಬ್ರೇಕ್ ಮಾಡಲಿಕ್ಕೆ ಯಾವನ ಕೈಯಲ್ಲೂ, ಯಾರ ಕೈಯಲ್ಲೂ ಆಗಲ್ಲ ಗೈಸ್. ಇದು ನೆನಪಿರಲಿ. ಸೊ ಗೈಸ್, ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ. ಹಾಗೆ ರಿಯಲ್ ಲೈಫ್ ಕಂಟೆಂಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಲವ್ ಯು ಆಲ್.